ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನೆಲ್. ಸೋರೆಕಾಯಿಂದ ಯಾವಾಗಲೂ ಪಲ್ಯ ಮಾಡಿರ್ತೀರ, ಬಸ್ಸಾರು ಮಾಡಿ ಪಲ್ಯ ಮಾಡಿ ತಿಂದಿರ್ತೀರ. ಈ ಥರ ಒಮ್ಮೆ ಪಪ್ಸಾರು ಮಾಡಿ ನೋಡಿ, ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನಾನು ಇಲ್ಲೊಂದು ಕುಕ್ಕರಲ್ಲಿ ಅವರೆಬೇಳೆ ಹಾಕಿದ್ದೀನಿ, ಬೇಕಾದರೆ ತೊಗರಿಬೇಳೆ ಹಾಕ್ಕೋಬೋದು. ನಾನು ಅವರೆಬೇಳೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 2 ಕಟ್ ಪಾಲಕ್ ಸೊಪ್ಪು ಉಪಯೋಗಿಸಿದ್ದೀನಿ. ಪಾಲಕ್ ಸೊಪ್ಪು ಆಪ್ಷನಲ್ಲು, ಬೇಕಾದರೆ ಸ್ಕಿಪ್ ಮಾಡ್ಬೋದು. ಸೋರೆಕಾಯಿ ಬೀಜ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು 4 ಟೊಮೊಟೊ, 1 ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಹಸಿ ಕೊಬ್ಬರಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ 2 ಲೋಟ ನೀರು ಹಾಕಿ 5-6 ವಿಷಲ್ ಕೂಗಿಸಿದ್ದೀನಿ. ಕುಕ್ಕರ್ ತಣ್ಣಗಾದಮೇಲೆ ವಿಷಲ್ ತೆಗೆದು ಕೋಳಿಂದ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇರೋದು. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸುಮಾರು 10 ನಿಮಿಷ ಮ್ಯಾಶ್ ಮಾಡಿದ್ದೀನಿ. ಈ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಮ್ಯಾಶ್ ಆದಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ಬೋದು. ನಮ್ಮ ಮನೆಯಲ್ಲಿ ಈರುಳ್ಳಿ ಇಷ್ಟಪಡ್ತಾರೆ, ಅದರಿಂದ ನಾನು ಈರುಳ್ಳಿ ಉಪಯೋಗಿಸ್ತೀನಿ. ಈರುಳ್ಳಿ ಕೂಡ ಬೇಕಾದರೆ ಸ್ಕಿಪ್ ಮಾಡಿಕೊಂಡು ಕರಿಬೇವು ಹಾಕಿ ಒಗ್ಗರಣೆ ಕೊಡ್ಬೋದು. ತುಪ್ಪದಲ್ಲಿ ಬೇಕಾದರೂ ಹಾಕ್ಕೋಬೋದು ಒಗ್ಗರಣೆ. ಸಾಂಬಾರು ಮಾತ್ರ ತುಂಬ ರುಚಿಯಾಗಿದೆ, ಎಲ್ಲರಿಗೂ ಜೀರ್ಣ ಆಗುತ್ತೆ. ಸೋರೆಕಾಯಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ. ಇದು ತುಂಬ ಆರೋಗ್ಯಕರವಾದ ಸಾಂಬಾರು. ಈ ರೆಸಿಪಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.